ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕ್ರಿಯೇಟಿವ್ಸ್ ಆ್ಯಂಡ್ ಬ್ಲಾಗ್ಸ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫಸ್ಟ್ ಆಫ್ ಆಲ್ ಸಾರಿ, ನಾನು ತುಂಬ ಲೇಟಾಗಿ ಟ್ರಿಪ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಅಷ್ಟಾಗಿ ಕ್ಲಿಯರಾಗಿ ವೀಡಿಯೋಸ್ನ ತೊಗೊಳಕ್ಕಾಗಿಲ್ಲ. ಎಸ್ಪೆಷಲಿ ಇನ್ನು ಲಾಸ್ಟ್ 2 ಡೇಸ್, ಫಸ್ಟ್ ಫ್ಯೂ ಡೇಸ್ ಏನಂದರೆ ಸ್ಟಾರ್ಟಿಂಗ್ 2 ಡೇಸು ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಬಟ್ ಲಾಸ್ಟ್ 2 ಡೇಸ್ ನಮಗೆ ಸಾಕಾಗಿತ್ತು, ಲೈಕ್ ತುಂಬಾ ಬಿಸಿಲಿದ್ರಿಂದ ನಮಗೆ ಸಾಕಾಗ್ತಿತ್ತು. ಸೊ ಹಾಗಾಗಿ ಅಷ್ಟಾಗಿ ವೀಡಿಯೋಸ್ನ ತೊಗೊಳಕ್ಕಾಗಿಲ್ಲ. ಸೊ ಇವತ್ತು 3 ಡೇಸ್ದು ಟ್ರಿಪ್ ವಿಡಿಯೋನ ನಾನು ಈ ಬ್ಲಾಗಲ್ಲಿ ಇನ್ಕ್ಲೂಡ್ ಮಾಡಿರ್ತೀನಿ. ಇಲ್ಲಿ ನೋಡ್ಬೋದು ದೊಡ್ಡವರಿಗೆಲ್ಲ ಮ್ಯೂಸಿಕಲ್ ಚೇರ್ ಗೇಮ್ನ ಆಡಿಸ್ತಾ ಇದ್ದೀವಿ. ಬಿಕಾಸ್ ನಾವು ಇದಕ್ಕೂ ಮುಂಚೆ ಒಂದು ರೀಲ್ಸ್ನ ಶೂಟ್ ಮಾಡ್ತಾ ಇದ್ವಿ. ಮೋರ್ ದೆನ್ ಹಾಫ್ ಆನ್ ಅವರ್ ಅವರೆಲ್ಲ ಕೂತ್ಕೊಂಡು ವೆಯ್ಟ್ ಮಾಡಿ ನೋಡಿ, ಅವ್ರಿಗೂ ಬೇಜಾರಾಗಿರುತ್ತೆ ಅಲ್ವಾ ಅಂದ್ಬಿಟ್ಟು ಅವ್ರಿಗೆ ಫನ್ ಇರಲಿ ಅಂತ ಈ ಥರ ದೊಡ್ಡವರಿಗೆಲ್ಲ ಒಂದು ಮ್ಯೂಸಿಕಲ್ ಚೇರ್ ಥರ ಆಡಿಸಿದ್ವಿ. ಇನ್ನು ಅಲ್ಲಿಂದ ನಾವು ಹೋಗಿದ್ದು ಸೆಂಟ್ ಮೇರೀಸ್ ಐಲ್ಯಾಂಡಿಗೆ. ಅಲ್ಲೂ ಫಸ್ಟು ಹೋಗಿ ಶಿಪ್ಪಿಗೆ ಟಿಕೆಟ್ಸ್ ಎಲ್ಲ ತೊಗೊಬೇಕು. ಅದೆಲ್ಲ ತೊಗೊಳೋ ಅಷ್ಟರಲ್ಲಿ ಇಲ್ಲೊಂದು ಫನ್ ಶೂಟ್ ಥರ ಮಾಡಿಕೊಂಡೆ ಅಷ್ಟೇ. ಸೊ ಅಲ್ಲಿಂದ 2 ಶಿಪ್ಪಿಂದ ಲೈಕ್ ಒಂದರಿಂದ ಇನ್ನೊಂದಕ್ಕೆ ಹೋಗೋ ಥರ ಇರುತ್ತೆ. ಇದು ಅಷ್ಟೇ ಹಾರ್ಡ್ಲಿ ಒಂದು 15 to 20 ಮಿನಿಟ್ಸ್ ಏನೋ, ನಂಗೆ ಎಕ್ಸಾಕ್ಟಾಗಿ ನೆನಪಿಲ್ಲ. ಯಾಕೆಂದರೆ ನಾವು ಇದರಲ್ಲಿ ಸುಮ್ಮನೆ ಸಾಂಗ್ ಹಾಕ್ಕೊಂಡು ಟೈಮ್ ಪಾಸ್ ಮಾಡಬೇಕಲ್ಲ, ಡ್ಯಾನ್ಸಸ್ ಎಲ್ಲ ಮಾಡ್ತಾಯಿದ್ವಿ. ತುಂಬಾ ಸೆಕೆ ಇತ್ತು. ಎಲ್ಲರೂ ರೋಸ್ಟ್ ಆಗಿಬಿಟ್ಟಿದ್ವಿ, ಲೈಕ್ ಬ್ರೆಡ್ ಟೋಸ್ಟ್ ಅನ್ನೋ ಥರ ಹಂಗಾಗ್ಬಿಟ್ಟಿತ್ತು. ಯಾವಾಗ ಬ್ಯಾಂಗ್ಳೂರಿಗೆ ಬರ್ತೀವಪ್ಪ ಅನ್ನಿಸ್ಬಿಟ್ಟಿತ್ತು, ಅಷ್ಟು ಬಿಸಿಲು. ಇದು ಹಾರ್ಡ್ಲಿ ಸೆಕೆಂಡ್ ಡೇ ಇದಷ್ಟೇ. ಸೆಕೆಂಡ್ ಡೇನೇ ನಮಗೆ ಅಷ್ಟು ಎಕ್ಸಾಸ್ಟ್ ಆಗಿದ್ವಿ ನಾವು ಬಿಸಿಲಿಗೆ. ಆ್ಯಕ್ಚುಲಿ ಈ ಟೈಮಲ್ಲಿ ಸ್ವಲ್ಪ ಮಂಗಳೂರು ಕಡೆ ಎಲ್ಲ ಹೋಗೋದು ಸ್ವಲ್ಪ ಕಷ್ಟನೇ, ಅಷ್ಟು ಬಿಸಿಲಿದೆ. ಅದರಲ್ಲೂ ಈ ಸರಿ ಬ್ಯಾಂಗ್ಳೂರಲ್ಲೇ ಇರೋಕ್ಕಾಗ್ತಾಯಿಲ್ಲ. ಬ್ಯಾಂಗ್ಳೂರಲ್ಲೇ ತುಂಬ ಬಿಸಿಲಿದೆ. ಇನ್ನು ಅಲ್ಲಿ ಕೇಳಬೇಕಾ, ಅಲ್ಲಿ ವಿಪರೀತ ಬಿಸಿಲು. ಬಟ್ ಏನು ಅಂದರೆ ಮಕ್ಕಳಿಗೆಲ್ಲ ರಜೆ ಇರೋದು ಇವಾಗೆ ಅಲ್ವಾ. ಸೊ ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ, ಒಂದು ಫ್ಯಾಮಿಲಿ ಟೈಮ್ ಅಂತ ಕೊಡಲೇಬೇಕಾಗುತ್ತೆ. ಸೊ ಹಾಗಾಗಿ ಇವಾಗ ಅರೇಂಜ್ ಮಾಡಿದ್ದು ನಾವು.
ಶಿಪ್ಪಿಂದ ಸೆಂಟ್ ಮ್ಯಾರೀಸ್ ಐಲ್ಯಾಂಡ್ ಹತ್ರ ಹೋದ್ಮೇಲೆ ಅಲ್ಲಿ ಸ್ವಲ್ಪ ಪ್ರಾಪ್ ಥರ ರೆಡಿ ಮಾಡಿ ಇಟ್ಟಿರ್ತಾರೆ. ಸೊ ಅಲ್ಲಿ ನೀವು ಬೇಕಾದರೆ ಫೋಟೋ ತಕ್ಕೊಬೋದು, ಇಲ್ಲ ಒಂದು ರೌಂಡ್ ಈ ಥರ ಬರ್ಬೋದು. ಬಟ್ ನಮಗೆ ಒಂದು ರೌಂಡ್ ಬರೋಕ್ಕಾಗಲಿಲ್ಲ, ಯಾಕಂದರೆ ಅಲ್ಲಿ ಸ್ವಲ್ಪ ಲೈಕ್ ಬ್ಯಾರಿಯರ್ ಎಲ್ಲ ಹಾಕಿದ್ರು ಹೋಗಬೇಡಿ ಅಂತ. ಸೊ ಜಸ್ಟ್ ನಾವು ಅಲ್ಲೇ ಒಂದು ಸ್ವಲ್ಪ ಫೋಟೋಶೂಟ್ಸ್ ವೀಡಿಯೋಸ್ ಆ ಥರ ತೊಗೊಂಡು ಬಂದ್ವಿ. ವಿಪರೀತ ಬಿಸಿಲಿತ್ತು, ಫಸ್ಟೇ ಕೇಳಬೇಕಾ ಐಲ್ಯಾಂಡ್ ಅಂದರೆ. ಸೊ ತುಂಬಾ ಬಿಸಿಲಿತ್ತು. ಇನ್ನು ಲಿಶುನೂ ಅಷ್ಟೇ, ಲಿಶು ಸ್ವಲ್ಪ ಟೈಮ್ ಎಂಜಾಯ್ ಮಾಡ್ತಾಯಿದ್ಲು, ಸ್ವಲ್ಪ ಅಳ್ತಾ ಇದ್ಲು. ಬಿಕಾಸ್ ಶೆಕೆ ಬೇರೆ, ಅವಳು ಸರಿಯಾಗಿ ಊಟನೂ ಮಾಡ್ತಾ ಇರಲಿಲ್ಲ. ಅದಕ್ಕೇ ನಾವು ಎಲ್ಲ ಹಾಗೆ ಫೋಟೋಶೂಟ್ ಲೈಕ್ ಇವರೆಲ್ಲ ಕಸಿನ್ಸ್ ಮತ್ತು ಅಮ್ಮ ಅಕ್ಕ ಅತ್ತಿಗೆ. ಇದು ನಮ್ಮ ಅಕ್ಕ ನಮ್ಮ ಬಾವ, ಇದು ಅಣ್ಣನ ಫ್ಯಾಮಿಲಿ. ಹಾಗೆ ಇಲ್ಲಿ ನಾವು ಸಿಬ್ಲಿಂಗ್ಸ್ ಕಸಿನ್ಸ್ ಈ ಥರನೇ ಸ್ವಲ್ಪ ಅಲ್ಲೇ ಫೋಟೋಶೂಟ್ಸ್ ಥರ ಮಾಡ್ಕೊಂಡ್ವಿ. ಬ್ಯಾಕ್ಗ್ರೌಂಡ್ ಅಂತೂ ತುಂಬಾ ಚೆನ್ನಾಗಿತ್ತಲ್ಲ. ಸೊ ಹಾಗಾಗಿ ಚೆನ್ನಾಗಿ ಫೋಟೋ ತೊಗೊಂಡು ಸಾಕಾಗಿತ್ತು. ಶಿಪ್ಪಿಂದ ಮತ್ತೆ ರಿಟರ್ನ್ ಆದ್ವಿ. ಆ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ, ಆವಾಗೂ ಬರ್ತಾನೆ ನಾವು ಡ್ಯಾನ್ಸ್ ಮಾಡಿಕೊಂಡೇ ಬಂದ್ವಿ. ಅಲ್ಲಿ ಬಂದಿದ್ದ ತಕ್ಷಣ ಮಟ್ಕಾ ಸೋಡಾ ಕುಡಿದ್ವಿ. ಇದು ನನ್ನ ಫೇವ್ರೇಟ್. ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಧರ್ಮಸ್ಥಳಕ್ಕೆ ಹೋಗಿದ್ದಾಗ ಕುಡ್ದಿದ್ದೆ ಅದನ್ನು ಈ ಕಡೆ ಹುಡುಕ್ತಾ ಇದ್ದೆ, ಇಲ್ಲಿ ಸಿಕ್ತು ಅದು ಮಡಿಕೆ ಸೋಡಾ. ಇದು ಚೆನ್ನಾಗಿರುತ್ತೆ, ಬೇರೆ ನಾರ್ಮಲ್ ಸೋಡಾ ಎಲ್ಲ ಅಷ್ಟಾಗಿ ಚೆನ್ನಾಗಿರಲ್ಲ. ಅಲ್ಲಿಂದ ನಾವು ಬಂದಿದ್ದು ಒಂದು ಟೆಂಪಲ್ಗೆ. ನನಗೆ ಟೆಂಪಲ್ ನೇಮ್ ನೆನಪಾಗ್ತಾ ಇಲ್ಲ. ಸೊ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನಾವು ನೆಕ್ಸ್ಟ್ ಸ್ಟಾಪ್ ಇದ್ದಿದ್ದು ನಮ್ಮದು ಮುರುಡೇಶ್ವರ. ಅಲ್ಲೇ ಹಾಲ್ಟ್ ಕೂಡ ಮಾಡ್ತಾಯಿದ್ವಿ ಇವತ್ತು. ಸೊ ಈವ್ನಿಂಗೇ ದರ್ಶನ ಮಾಡ್ಕೊಂಬಿಡೋಣ ಮುರುಡೇಶ್ವರದಲ್ಲಿ, ಬೆಳಗ್ಗೆ ಬೀಚಲ್ಲಿ ಆಡ್ಬೋದು ಅಂತ ನಾವು ಈವ್ನಿಂಗೇ ದರ್ಶನಕ್ಕೆ ಹೋಗಿದ್ವಿ. ಅಲ್ಲಿ ಆನ್ ದ ವೇ ಹೋಗ್ತಾ ಒಂದು ದೇವ್ರ ಮೆರವಣಿಗೆ ಮಾಡ್ತಿದ್ರು, ಅದನ್ನು ಕೂಡ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ. ಈಗ ಕನ್ಸ್ಟ್ರಕ್ಟ್ ಮಾಡ್ತಿರೋ ಅಂಥ ಗೋಪುರ ಇದು. ಇಲ್ಲಿಂದ ವ್ಯೂ ಥರ ಬಿಡ್ತಾರೆ ಲಿಫ್ಟಲ್ಲಿ. ಎಷ್ಟೋ 30-40 ರುಪೀಸು ಅನಿಸುತ್ತೆ. ಲಿಫ್ಟಲ್ಲಿ ಹೋಗಿ ಈ ಥರ ವ್ಯೂನ ಎಂಜಾಯ್ ಮಾಡ್ಬೋದು. ಲೈಕ್ 4 ಸೈಡ್ಸ್ ವ್ಯೂ ಆ ಥರ ಇರುತ್ತೆ. ಸೊ ಅಲ್ಲಿ ತುಂಬಾ ಹಠ ಮಾಡಿದ್ಲು ಲಿಶು, ಬೀಚಿಗೆ ಹೋಗಬೇಕು ಅಂತ. ಫುಲ್ ನಾವು ಅಲ್ಲಿಗೆ ಹೋದಾಗಿಂದ ಬರೋವರೆಗೂ ತುಂಬ ಹಠ ಮಾಡ್ತಾಯಿದ್ಲು. ಅದರಲ್ಲಿ ಚಿನ್ಮಯ್ ಮತ್ತು ನಿಶ್ಚಯ್ ಸಖತ್ ಮ್ಯಾನೇಜ್ ಮಾಡಿದ್ರು ಅವಳನ್ನ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಚಿನ್ಮಯ್ ಅವಳನ್ನ ಎತ್ಕೊಂಡು ಹೋಗೋದೇ ಆಗಿರಲಿ ಎಲ್ಲ. ಚಿನ್ಮಯ್ ನಮ್ಮ ಅಣ್ಣನ ಮಗ, ಸೊ ಅವನು ಎತ್ಕೊಂಡು ಹೋಗೋದೆಲ್ಲ ಮಾಡ್ದ. ನಾನೇ ಆಗಿದ್ದರೆ ನಂಗೆ ನಿಜ ಎತ್ಕೊಂಡೆಲ್ಲ ಓಡಾಡೋಕೆ ಆಗ್ತಾನೇ ಇರಲಿಲ್ಲ ಲಿಶುನ. ಶಿವಾಯ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸೊ ತುಂಬಾ ಹಠ ಮಾಡ್ತಿದ್ಲಲ್ಲ ಬೀಚಿಗೆ ಹೋಗಬೇಕು ಅಂತ. ಸರಿ ಹೋಗಿ ಸ್ವಲ್ಪ ಟೈಮ್ ನಿಂತ್ಕೊಂಡು ಬರೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ವಿ. ನೈಟ್ ಅಲ್ವಾ, ಆಡೋಕ್ಕೆಲ್ಲ ಬಿಡಲಿಲ್ಲ, ಯಾಕಂದರೆ ನೈಟು ಅಲೆ ತುಂಬಾ ಇರುತ್ತೆ, ಜಾಸ್ತಿ ಇರುತ್ತೆ ವೇವ್ಸು. ಸೊ ಹಾಗಾಗಿ ಅಷ್ಟಾಗಿ ಮುಂದೆನೂ ಬಿಡಲಿಲ್ಲ. ನೀರು ತುಂಬಾ ಬಂದುಬಿಟ್ಟಿತ್ತು ಈ ಕಡೆ. ಲೈಕ್ ಅಲ್ಲೆಲ್ಲ ಶಾಪ್ಸ್ ಇಟ್ಟಿರ್ತಾರಲ್ಲ, ಅಲ್ಲಿವರೆಗೂ ಇತ್ತು ನೀರು. ಸೊ ಹಾಗಾಗಿ ಅವಳನ್ನ ನೀರಲ್ಲೆಲ್ಲ ಆಟಾಡೋಕ್ಕೆ, ಅವಳನ್ನ ಅಂತಲೇ ಅಲ್ಲ ಯಾರೂ ಕೂಡ ಆಡಲಿಲ್ಲ. ನಾವು ನೈಟು ಹೇಗೂ ನಾವು ಮಾರ್ನಿಂಗ್ ಹೋಗೋಣ ಆಡೋಕ್ಕೆ ಅಂದ್ಕೊಂಡಿದ್ವಲ್ಲ. ಸೊ ಹಾಗಾಗಿ ಇನ್ನು ಅಲ್ಲೇ ಸ್ವಲ್ಪ ಜನ ಶಾಪಿಂಗ್ ಮಾಡಿದ್ರು. ನಾನೇನು ತೊಗೊಂಡಿಲ್ಲ. ಲಿಶು ಏನೋ ಆಟ ಸಾಮಾನೇನೋ ತೊಗೊಂಡ್ಲೇನೋ ಅಷ್ಟೇ. ಲೈಕ್ 3 ಏನೋ ತೊಗೊಂಡ್ವಿ ನಮ್ಮ ಅಕ್ಕನ ಮಗಳಿಗೆ, ಲಿಶುಗೆ ಎಲ್ಲ. ಇದು ಪ್ರೈಸ್ ವೈಸ್ ಓಕೆ, ಅಷ್ಟು ತೀರಾ ಜಾಸ್ತಿ ಅಂತಲೂ ಏನಿಲ್ಲ, ನಾರ್ಮಲ್ ಆಗಿದೆ. ಅಂತ ತೀರಾ ಓವರ್ ಪ್ರೈಸ್ ಅಂತಲೂ ಹೇಳೋಕ್ಕಾಗಲ್ಲ. ಮೇಯ್ನಾಗಿ ನನಗೆ ಅಲ್ಲೇನೂ ಪರ್ಚೇಸ್ ಮಾಡಬೇಕು ಅನ್ನಿಸ್ಲಿಲ್ಲ. ಬಿಕಾಸ್ ಅಷ್ಟಾಗಿ ಸ್ಪೆಷಲಾಗಿ ಏನೋ ಇದೆ ನಾನು ಹೊಸ್ದಾಗಿ ನೋಡಿರೋದು ಅಂತ ಏನು ಅನ್ನಿಸ್ಲಿಲ್ಲ. ಎಲ್ಲ ನಾರ್ಮಲಾಗಿ ನೋಡ್ತಿದ್ದಿದ್ದೆ. ಆ್ಯಂಡ್ ಅದೆಲ್ಲ ನನಗೇನು ಅಷ್ಟಾಗಿ ಯೂಸು ಇಲ್ಲ ಅದು. ಸೊ ಹಾಗಾಗಿ ಏನು ತೊಗೊಂಡಿಲ್ಲ. ಬೇರೆ ಎಲ್ಲೋ ನಾನು ಲಿಶುಗೆ ಮಾತ್ರ ಒಂದು ಅಲ್ಯೂಮಿನಿಯಮ್ದು ಕಿಚನ್ ಸೆಟ್ ಬರುತ್ತಲ್ಲ, ಅದನ್ನು ತೊಗೊಂಡಿದ್ದೀನಿ. ಯಾರಿಗಾದ್ರೂ
ಅದು ತೋರಿಸ್ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ಸೊ ದ್ಯಾಟ್ ನಾನು ಮಿನಿ ವ್ಲಾಗ್ಸಲ್ಲೆಲ್ಲಾದರೂ ಆ್ಯಡ್ ಮಾಡಿರ್ತೀನಿ. ತುಂಬಾ ಚೆನ್ನಾಗಿತ್ತು. ಲೈಕ್ ಒನ್ ಪೀಸಸ್ಗೆ 70, 80, 120 ಆ ಥರ ಆಯಿತು. ನಾನು ಒಂದು 400-500 ಆಗೋಷ್ಟು ಸಾಮಾನು ತೊಗೊಂಡೇನೋ. ಅದು ಫುಲ್ ಸೆಟ್ ಥರ, ಲೈಕ್ ಬರೀ ಸ್ಟೀಲ್ ಅಲ್ಲ, ಅಲ್ಯೂಮಿನಿಯಮ್ದು. ಸೊ ಅದನ್ನು ತೊಗೊಂಡೆ. ಸ್ಟೀಲಿಂದು ತೊಗೊಬೋದು, ಆದರೆ ಅದು ಲೋ ಕ್ವಾಲಿಟಿ ಸ್ಟೀಲ್ ಆಗಿರೋದ್ರಿಂದ ಏನಾಗ್ಬಿಡುತ್ತೆ, ಬಿಟ್ಕೊಂಡ್ಬಿಡುತ್ತೆ ಅಥವಾ ಒಂದೊಂದು ಶಾರ್ಪ್ ಆಗಿರುತ್ತೆ, ಆವಾಗ ಕಟ್ ಆಗೋವಂಥ ಚಾನ್ಸಸ್ ಇರುತ್ತೆ ಅವಳು ಆಟಾಡಬೇಕಾದ್ರೆ ಅಂತ. ಅದೆಲ್ಲ ಏನೂ ತೊಗೊಂಡಿಲ್ಲ. ಡ್ರೆಸ್ಸಸ್ ಅಂತೂ ತುಂಬಾ ಇತ್ತು. ಪ್ರೈಸ್ ವೈಸ್ ಏನು ಅಂತ ಗೊತ್ತಿಲ್ಲ. ಲೈಕ್ ನಾನೇನಾದ್ಲಿ ವಿಚಾರ್ಸೋಕೆ ಹೋಗಲಿಲ್ಲ, ಬಿಕಾಸ್ ನಮಗೆ ಪ್ಲ್ಯಾನ್ ಇರಲಿಲ್ಲ ಅಲ್ಲಿ ತೊಗೊಬೇಕು ಅನ್ನೋದು. ಮತ್ತು ನನಗೆ ಹೇಳಿದ್ನಲ್ಲ, ನಂಗೆ ಈ ಥರ ರೋಡಲ್ಲಿರೋದು ಆ ಥರ ಎಲ್ಲ ಅಷ್ಟಾಗಿ ಕಂಫರ್ಟೇಬಲ್ ಆಗಲ್ಲ, ಬಿಕಾಸ್ ಅದು ರೋಡಲ್ಲಿರುತ್ತೆ, ಅದನ್ನು ವಾಶ್ ಮಾಡೇ ಹಾಕ್ಕೊಬೇಕು. ತೊಗೊಂಡು ಏನು ಯೂಸ್ ಇಲ್ವಲ್ಲ, ಲೈಕ್ ನಾನು ಇವಾಗ ಟ್ರಿಪ್ಪಿಗೆ ಹಾಕ್ಕೊಳಕ್ಕಾಗಲ್ಲ ಅಂತ, ಹಾಗಾಗಿ ಏನು ಪರ್ಚೇಸ್ ಮಾಡಲಿಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಬೆಳಗ್ಗೆನೇ ಬೀಚಿಗೆ ಹೋಗಿದ್ವಿ. ಈ ಸತಿ ನಾನು ಹೇಳ್ದಂಗೆ ಬೆಳಗ್ಗೆನೇ ಎಲ್ಲ ಬೀಚ್ ಪ್ಲ್ಯಾನ್ ಮಾಡಿದ್ದು. ಸೊ ಎಷ್ಟು ಒಂದು ಚಪ್ಪಲಿಗೆ ಸುಮ್ಮನೆ ಹಾಗೆ ನಮ್ಮ ಭಾವನ ಕಾಲು ಎಳ್ಕೊಂಡು ನಾವು ಬೀಚಿಗೆ ಬಂದ್ವಿ. ಎಲ್ಲರೂ ಬೀಚಲ್ಲಿ ಆಟಾಡೋಕೆ ಹೋಗಿದ್ವಲ್ಲ, ಸೊ ಅಲ್ಲೆಲ್ಲರೂ ಯಾವುದಾದ್ರೂ ಬ್ಯಾಗ್ಸು ಅಥವಾ ಸ್ಲಿಪ್ಪರ್ಸ್ ಎಲ್ಲ ಇಡೋಕ್ಕೆ ಯಾರನ್ನಾದ್ರೂ ಕೂತ್ಕೊಂಡಿರ್ತಾರಲ್ಲ, ಯಾರು ಆಡ್ತಾ ಇಲ್ಲ ಅವ್ರ ಹತ್ರ ಬಿಟ್ಟು ಹೋಗಿರ್ತೀವಿ, ಅದು ಕಾಮನ್ ಅಲ್ವಾ. ಸೊ ಹಂಗೆ ಅವ್ರನ್ನ ಸ್ವಲ್ಪ ಕಾಲು ಎಳ್ದು ಆಟಾಡೋಕ್ಕೆ ಅಂತ ಬಂದ್ವಿ. ಇಲ್ಲೂ ಅಷ್ಟೇ ಸುಮಾರು 1.5 hours ಆಡಿದ್ವೇನೋ. ಅರೌಂಡ್ 7 o'clock 6:30 ಹೋಗಿದ್ದು ನಾವು ಬೀಚಿಗೆ. ನಾವು ಮತ್ತೆ ರಿಟರ್ನ್ ಆಗಿದ್ದು ಒಂದು 8:30 ಹಂಗೆ. ಒಬ್ಬೊಬ್ಬರೇ ರಿಟರ್ನ್ ಆಗಿ ರೂಮಿಗೆ ಸ್ನಾನ ಎಲ್ಲ ಮಾಡ್ಕೊಂಡು ಅಲ್ಲೇ ಫ್ರೆಶ್ ಅಪ್ ಆಗಿ ತಿಂಡಿ ಮುಗಿಸ್ಕೊಂಡು ಇಡಗುಂಜಿ ಗಣಪತಿ ದೇವಸ್ಥಾನಕ್ಕೆ ಬಂದ್ವಿ. ಆಬ್ವಿಯಸ್ಲಿ ಒಳಗಡೆ ಎಲ್ಲ ಏನು ವಿಡಿಯೋ ಶೂಟ್ ಮಾಡ್ಕೊಳಂಗಿಲ್ಲ, ಸ್ಟಾರ್ಟಿಂಗಲ್ಲಿ ಮಾತ್ರ ಮಾಡ್ಕೊಂಡಿದ್ದು. ಸ್ವಲ್ಪ ದೇವಸ್ಥಾನನೂ ಇತ್ತು, ಬರೀ ಬೀಚ್ ಅಂತಲೇ ಆಗಲ್ಲ ಅಲ್ವಾ, ಸೊ ದೇವಸ್ಥಾನನೂ ಇತ್ತು. ಸೊ ಅಲ್ಲಿಂದ ನಾವು ಹೋಗಿದ್ದು 1 hourಕ್ಕೆ. ಇದಕ್ಕೂ ಮುಂಚೆನೂ ನಾವು ಹೋಗಿದ್ದೀವಿ 1 hour. ಸೊ ಬೇರೆಯವರೆಲ್ಲ ಹೋಗಿರಲ್ಲ ಅಲ್ವಾ. ಸೊ ಇವತ್ತೂ ಅಷ್ಟೇ 1 hour, ಇವತ್ತು ಫುಲ್ ಡೇ 1 hour ಆಯಿತು. ಇಲ್ಲೊಂದು ಸ್ವಲ್ಪ ಶಾಪಿಂಗ್ ಥರ ಮಕ್ಳಿಗೇನೇನೋ ತೊಗೊಂಡು. ಇಲ್ಲಿ ಬ್ಯಾಗ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಪ್ರೈಸ್ ವೈಸ್ ಸ್ವಲ್ಪ ಜಾಸ್ತಿ ಅಂತಲೇ ಹೇಳ್ಬೋದು, ಬಟ್ ವರ್ತ್ ಇಟ್. ನಾವೀಗ ಬೇರೆ ಇಲ್ಲಿ ಮಾಲ್ ಹತ್ರ ಎಲ್ಲ ಸ್ಟಾಲ್ಸ್ ಹಾಕಿರ್ತಾರಲ್ಲ, ಅಲ್ಲೆಲ್ಲ ತೊಗೊಳಕ್ಕೆ ಹೋದರೆ ಇದ್ರ ಡಬಲ್ ರೇಟ್ ಹೇಳಿರ್ತಾರೆ. ಬಟ್ ಪರವಾಗಿಲ್ಲ, ಇಲ್ಲಿ ಹ್ಯಾಂಡ್ಮೇಡ್ ಬ್ಯಾಗ್ಸ್ ಇತ್ತು, ಸೊ ಅಲ್ಲಿ ಚೆನ್ನಾಗಿತ್ತು. ನಾವೀಗ ಬಂದಿರೋದು 1 hour. ಸ್ವಲ್ಪ ಜನ ಬಸ್ಸಿಂದ ಇಳಿದ್ರು, ಇನ್ನೇನು ಬೀಚ್ ನೋಡ್ಕೊಂಬರೋದಲ್ವ, ನೀವೇ ಹೋಗಿ ನೋಡ್ಕೊಂಬನ್ನಿ ಅಂದರು. ಸ್ವಲ್ಪ ಜನ ಇಳ್ದು ಬೀಚೆಲ್ಲ ಲೈಕ್ ಫೋಟೋಸ್ ಎಲ್ಲ ತೊಗೊಂಡು ಆಮೇಲೆ ನಾವು ಹೋಗಿದ್ದು ಮ್ಯಾಂಗ್ರೋ ವಾಕ್ಗೆ. ಮುಂಚೆ ಇಲ್ಲಿ ಪಾಂಡಿಚೇರಿಲೆಲ್ಲ ಬೋಟಲ್ಲಿ ಹೋಗ್ತೀವಿ, ಇಲ್ಲಿ ಲೈಕ್ ಒಂದು ಬ್ರಿಡ್ಜ್ ಥರ ಮಾಡಿದ್ದಾರೆ, ಅಲ್ಲಿ ನಡ್ಕೊಂಡು ಹೋಗೋದಷ್ಟೇ. ಇಲ್ಲಿಗೂ ಅಷ್ಟೇ ಎಂಟ್ರೆನ್ಸ್ ಟಿಕೆಟ್ ಇರುತ್ತೆ, ಲೈಕ್ 30 rupees 40 rupees ಪರ್ ಪರ್ಸನ್ಗೆ ಟಿಕೆಟ್ ಅಂತ ಮಾಡಿದ್ದಾರೆ. ಇಲ್ಲೂ ಫೋಟೋಸ್ ತೊಗೊಳೋರು, ತುಂಬಾ ಫೋಟೋ ಶೂಟ್ ಅವರು ತುಂಬ ಜನ ಇದ್ದರು. ಇನ್ಫ್ಯಾಕ್ಟ್ ಇವಾಗಂತೂ ಮದುವೆ ಸೀಸನ್ ಆಗಿರೋದ್ರಿಂದ ಎಲ್ಲೋದ್ರೂ ಫೋಟೋಗ್ರಾಫರ್ಸ್ ಆಗಿ ಫೋಟೋ ಶೂಟ್ ನಡೀತಾನೆ ಇತ್ತು. ಇಲ್ಲಿ ಲಿಶು ಜೊತೆ ಒಂದು ಫೋಟೋ ತೆಗೆಸ್ಕೊಳೋಣ ಅಂದರೆ ಅವ್ಳು ಬರ್ತಾನೆ ಇರಲಿಲ್ಲ, ಒಂದು ಫೋಟೋಗೂ ಬರ್ತಾ ಇರಲಿಲ್ಲ. ಅಟ್ಲೀಸ್ಟ್ ಒಂದು ವೀಡಿಯೋ ತಕ್ಕೊಳೋಣ ಬಾರೆ ಅಂದ್ರೂ ತಗೊತಾ ಇರಲಿಲ್ಲ. ಮತ್ತು ಸುಮ್ಮನೆ ಅವಳಿಗೆ ಎಲ್ಲರೂ ಹೋದಾಗ ನಾವು ಇರಿಟೇಟು ಮಾಡೋಕ್ಕಾಗಲ್ಲ, ಲೈಕ್ ಫೋಟೋಗೆ ಬಾ ಅಂತ, ಹಂಗಾಗಿ ಬಿಟ್ಬಿಟ್ಟಿದ್ದೆ. ಯಾವಾಗ ಆಗ್ತೋ ಆವಾಗ ಒಂದು ಫೋಟೋ ತೊಗೊಳೋದಷ್ಟೇ. ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಬೋಟಿಂಗ್ಗೆ. ಬೋಟಿಂಗ್ ಅರೌಂಡ್ ಊಟ ಮುಗಿಸ್ಕೊಂಡು ಹೋದ್ವಿ. ಹಾಗೂ ಅಷ್ಟೇ ಲಿಶು ಊಟ ಮಾಡಿರಲಿಲ್ಲ, ತುಂಬ ಕಿರಿಕಿರಿ ಮಾಡ್ತಾಯಿದ್ಲು. ಹಾಗೆ ನಿದ್ದೆ ಬರ್ತಿತ್ತೇನೋ ಅವಳಿಗೆ. ಹಾಲು ಬಾಟಲ್ ತೊಗೊಂಡೋಗಿರಲಿಲ್ಲ, ಆ್ಯಕ್ಚುಲಿ ಹಾಲು ಇರಲಿಲ್ಲ ಅವಳಿಗಲ್ಲಿ. ಹಾಲ್ದು ಪ್ರಾಬ್ಲಮ್ ಆಗ್ತಿತ್ತು. ಅವರೆಲ್ಲ ಪೌಡರ್ ಹಾಲು ಮತ್ತು ಇದು ಏನು ಟೆಟ್ರಾ ಪ್ಯಾಕ್ಸ್ ಯೂಸ್ ಮಾಡ್ತಾರೆ, ಬಟ್ ಅವಳಿಗೆ ಅದು ರೂಢಿ ಇಲ್ಲ. ಅವಳಿಗೇನಿದ್ರು ಬ್ಲೂ ಕಲರ್ ಪ್ಯಾಕೆಟ್ ಕುಡ್ದಿನೇ ರೂಢಿ, ಅವಳು ಕುಡಿತಾನೇ ಇರಲಿಲ್ಲ. ಸೊ ಅಲ್ಲಿ ಸ್ವಲ್ಪ ಆಟ ಮಾಡಿದ್ಲು. ಅಲ್ಲಿ ವಾಟರ್ ಮೆಲನ್ ಸಿಕ್ತು ನಮಗೆ, ಅಂದರೆ ಬೋಟಿಂಗ್ ಮಧ್ಯದಲ್ಲಿ. ಆ ವಾಟರ್ ಮೆಲನ್ನ ತಿನ್ನಿಸಿ ಆಮೇಲೆ ಮಲಗಿಸ್ಬಿಟ್ಟೆ ಅವಳಿಗೆ. ಅಲ್ಲಿ 1 hour ಮುಗಿಸ್ಕೊಂಡು ಕುಮಟಾ ಅಲ್ಲಿ ಹಾಲ್ಟ್ ಆದ್ವಿ. ನೈಟೇ ದೇವಸ್ಥಾನಕ್ಕೆ ಹೋಗಿ ಬಂದಿದ್ವಿ. ಸೊ ಮಾರ್ನಿಂಗ್ ಏನೂ ದೇವಸ್ಥಾನ ಇರಲಿಲ್ಲ. ಅದಾದಮೇಲೆ ನಾವು ಹೋಗಿದ್ದು ಮಾರಿಕಾಂಬಾ ಟೆಂಪಲ್. ಇದು ನಮ್ಮ ಲಾಸ್ಟ್ ಡೇ ಆಫ್ ಟ್ರಿಪ್. ಅರೌಂಡ್ 11 o'clock ಹಾಗೆ ಮಾರಿಕಾಂಬಾ ಟೆಂಪಲಿಗೆ ಹೋಗಿದ್ವಿ. ಇವತ್ತಿದ್ದು 2 ಪ್ಲೇಸ್, ಮಾರಿಕಾಂಬಾ ಟೆಂಪಲ್ ಹಾಗೆ ನಮಗೆ ಇವತ್ತು ಸ್ವಲ್ಪ ಲಾಂಗ್ ಜರ್ನಿ ಅಂತಲೇ ಹೇಳ್ಬೋದು. ಇನ್ನು ಮಾರಿಕಾಂಬಾ ಮುಗಿಸ್ಕೊಂಡು ಮಧ್ಯದಲ್ಲಿ ಊಟಕ್ಕೂ ನಿಲ್ಲಿಸಿದ್ರು. ಅಲ್ಲಿಂದ ನಾವು ಹೋಗಿದ್ದು ಸಿಗಂದೂರ್ ಚೌಡೇಶ್ವರಿ ಟೆಂಪಲ್ಗೆ. 5 o'clock ಅಷ್ಟರಲ್ಲಿ ಲಾಂಚ್ ಮುಗ್ದೋಗ್ಬಿಡುತ್ತಂತೆ, ಬಟ್ ನಮ್ಗೆ ಅವಾಗ ರೀಚ್ ಮಾಡೋಕ್ಕಾಗಲಿಲ್ಲ. ಸೊ ನಾರ್ಮಲ್ ಕಾರ್ ಹೋಗೋ ರೂಟಲ್ಲೇ
ವೆಹಿಕಲ್ಸ್ ಹೋಗೋ ರೂಟಲ್ಲೇ ಹೋಗಿದ್ದು. ನಾವು ಸಂಜೆ ದರ್ಶನಕ್ಕೆ ಹೋಗಿದ್ದು. ತುಂಬಾ ಫ್ರೀ ಇತ್ತು, ಖಾಲಿ ಇತ್ತು ಅಂತಲೇ ಹೇಳ್ಬೋದು. ಆರಾಮಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಹಾಗೆ ಸಿಗಂದೂರಿಂದ ನಮ್ಮ ನೈಟ್ ಜರ್ನಿ ಸ್ಟಾರ್ಟ್ ಆಯಿತು. ನಾವು ಅರೌಂಡ್ 7 o'clock ಆಗಿತ್ತು ನಾವು ತುರುವೇಕೆರೆ ರೀಚ್ ಆಗೋ ಅಷ್ಟರಲ್ಲಿ. ಅವತ್ತು ಅಲ್ಲೇ ಫ್ರೆಶ್ ಅಪ್ ಆಗಿ ಆನಂತರ ನಾವು ಯಡಿಯೂರು ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಅಪ್ಪಂಗೆ ಸ್ವಲ್ಪ ತುಲಾಭಾರ ಏನೋ ಮಾಡಿಸ್ಬೇಕಿತ್ತು. ನಾವು ಸ್ವಲ್ಪ ಬೆಲ್ಲ ಮತ್ತು ಏನು ಕೊಟ್ವಿ, ಬೆಲ್ಲ, ಉಪ್ಪು, ಹಾಗೆ ಸ್ವಲ್ಪ ಕಾಯಿನ್ಸ್, 1 ಹಿಡಿಯಷ್ಟು ಕಾಯಿನ್ಸ್ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಆಮೇಲೆ ನಾವು ಮನೆಗೆ ರಿಟರ್ನ್ ಆದ್ವಿ. ಹಾಗೆ ಕುಂಬಳಕಾಯಿ ಕೂಡ ಕೊಟ್ಟಿದ್ವಿ ಇಲ್ಲಿ ಪೂಜೆಗೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಬಿಟ್ಸ್ ಆ್ಯಂಡ್ ಪೀಸಸಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಹೇಳಿದ್ನಲ್ಲ, ಲಾಸ್ಟ್ 2 days ಅಂತೂ ವಿಡಿಯೋ ತೊಗೊಳಕ್ಕೆ ಆಗಲಿಲ್ಲ, ನಾವೇ ಎಕ್ಸಾಸ್ಟ್ ಆಗಿಬಿಟ್ಟಿದ್ವಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.